ಹಾಯ್ ಫ್ರೆಂಡ್ಸ್, ಇವತ್ತು ಮಿರ್ಚಿ ಬಜ್ಜಿ ಮಾಡೋದು ತೋರಿಸ್ತೀನಿ ನೋಡ್ರಿ. 2 ಬಟ್ಲು ಕಡಲೆ ಹಿಟ್ಟು, 1 ಬಟ್ಲು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಸ್ಪೂನು ಅರಿಶಿಣ, ಹಾಗೆ ಅಜ್ವಾನ್ ಭೀ ತೊಗೋಬೇಕು ನೋಡ್ರಿ. 1 ಸ್ಪೂನು ಅಜ್ವಾನ್ ತೊಗೊಂಡು ಹಿಂಗೆ ಮಿಕ್ಸ್ ಮಾಡಿ ಹಾಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡ್ಕೊರಿ. ಕಡಲೆ ಹಿಟ್ಟು ಬಜ್ಜಿಗೆ ಯಾವ ಥರ ಹಾಕ್ತಾರೆ ಆ ಥರ. ಹಾಗೆ ಈಗ ಮಿರ್ಚಿ ಬಜ್ಜಿ ಕಟ್ ಮಾಡತ್ತೀನಿ ನೋಡ್ರಿ. ಈ ಸೈಡ್ ಕಟ್ ಮಾಡಿ ಈ ಒಳಗಿನ ಬೀಜಗಳೆಲ್ಲ ತೆಗೆದು ಹಾಕ್ಬೇಕ್ರಿ. ತೆಗೆದಾಕಿ ಮಸಾಲ ಮಿರ್ಚಿ ಬಜ್ಜಿ ಮಾಡೋದು ತೋರಿಸ್ಲತ್ತೀನಿ ರೀ ನಾನು ಇವತ್ತು. ಈ ಥರ ಮಾಡ್ಕೋತೀವಿ ರೀ ನಮ್ಮ ಮನ್ಯಾಗ. 1-2 ಸ್ಪೂನ್ ಕಡಲೆ ಹಿಟ್ಟು, ನಿಂಬೆ ಹಣ್ಣು ರಸ ಹಿಂಡ್ಕೊಂಡಿನಿ ರೀ. ಹಂಗೆ ಅರ್ಧ ಸ್ಪೂನು ಖಾರ ಹಾಕ್ಕೊಂಡಿನಿ ರೀ. ನಾ ಅದ್ರೊಳಗೆ ಖಾರ ಹಾಕ್ಕೊಂಡಿರಲಿಲ್ಲ, ಇದ್ರೊಳಗೆ ಹಾಕ್ಕೊಳತ್ತೀನಿ. ಹಾಗೆ ಒಂದು ಸ್ವಲ್ಪ ಸಾಲ್ಟು ಮತ್ತು ಜೀರಿಗೆ ಹಾಕಿ ನೋಡ್ರಿ. ಇದು ಮಿಕ್ಸ್ ಮಾಡಿದ್ದು ಎಲ್ಲ ಮೆಣಸಿನ್ಕಾಯ್ದಾಗ ಹಿಂಗೆ ಹಾಕ್ಕೊಂಡು ನೋಡ್ರಿ. ಎಲ್ಲ ಒಳಗೆ ಹಾಕಿ ಮಸಾಲ ಥರ ಹಾಕಿ ಮಿಕ್ಸ್ ಮಾಡೀನಿ. ಇವೇ ನೋಡ್ರಿ ಮಿರ್ಚಿ ಬಜ್ಜಿ. ಈಗ ಹಾಕ್ಲತ್ತೀನಿ ನೋಡ್ರಿ. ಈಗ ಒಂದು ಕಡೆದಾಗ ಎಣ್ಣೆ ಇಟ್ಕೊಂಡಿನಿ ರೀ. ಕಡೆದಾಗ ಹಾಕ್ಲತ್ತೀನಿ ನೋಡ್ರಿ. ಈ ಥರ ಹಾಕ್ಕೋತೀನಿ ರೀ ನಾನು ನಮ್ಮ ಮನ್ಯಾಗ. ಈ ಥರನೇ ಮಾಡ್ಕೊಬೋದು. ಚೆನ್ನಾಗಿರ್ತಾವ್ರಿ ಇವು ಮಸಾಲ ಮಿರ್ಚಿ ಬಜ್ಜಿ. ಒಂದು ಸಲ ಟ್ರೈ ಮಾಡಿ ನೋಡ್ರಿ. ನಾವಂತೂ ಈ ಥರನೇ ಹಾಯ್ಕೊಬೋದು. ಟೇಸ್ಟ್ ಅಂತೂ ಚಂದ ಇರ್ತಾವ್ರಿ. ಖಾರ ಏನು ಅನ್ಸಲ್ಲ ರೀ ಮಿರ್ಚಿ ಬಜ್ಜಿ. ಒಂದು ತೆಗೆದು ಭೀ ತೋರಿಸ್ತೀನಿ ನೋಡ್ರಿ. ಈಗ ಒಳಗೆ ಮಸಾಲ ಎಲ್ಲ ಸಖತ್ತಿರ್ತಾವೆ. ಬಾಯ್ ಫ್ರೆಂಡ್ಸ್.